ಎಲ್ಲರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸ್ವಾಗತ. ನಾನು ನಿಮ್ಮ ಜನಮಠ CEO. ಇದನ್ನು ವಿಡಿಯೋ ಸೆಷನ್ ನಿಮಗೊಂದು ಸೌರ ಮತ್ತು ಮುಳ್ಳು ತಂದು ಮಿಶ್ರ ಬೆಲೆ ನಿಮಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ. ಈ ಒಂದು ಕಾಂಟ್ರಾಕ್ಟ್ ನಾವು ಬಿರೂರಿನ ಸಮೀಪದ ಕುಡ್ಲೂರು ಅನ್ನೋ ಗ್ರಾಮದಲ್ಲಿ ಮಾಡಿರುವಂಥದ್ದು. ಒಳ್ಳೆಯ ರೀತಿಯಲ್ಲಿ ನಾವು ಇದನ್ನು ಮೇಂಟೈನ್ ಮಾಡಿ ಕೊಟ್ಟಿದ್ದೇವೆ ಇವರಿಗೆ. ಅದನ್ನು ಹೇಗಂತ ನಿಮಗೆ ಎಕ್ಸ್ಪ್ಲೈನ್ ಕೊಡಲಿಕ್ಕಿದ್ದೇನೆ. ಒಂದು ಕೃಷಿ ಭೂಮಿ ಮಾದರಿ ಕೃಷಿ ಭೂಮಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ಸೋಲಾರ್ ಫೆನ್ಸಿಂಗ್ ಯೂಸ್ ಮಾಡಿದ್ದಾರೆ, ಹಾಗೆ ಸೋಲಾರ್ ಲೈಟನ್ನು ಯೂಸ್ ಮಾಡಿದ್ದಾರೆ, ಹಾಗೆ ಸೋಲಾರ್ ಕ್ಯಾಮರಾವನ್ನು ಸಹ ಅವರು ಉಪಯೋಗಿಸ್ತಾರೆ. ಹಾಗೆ ಇದೊಂದು ಮಾದರಿ ಸೋಲಾರ್ ಕೃಷಿ ಭೂಮಿ ಅಂತ ನಾವು ಹೇಳ್ಬೋದು. ಒಳ್ಳೆಯ ರೀತಿಯಲ್ಲಿ ನಮ್ಮ ವಿಶ್ವಾಸ ನಿರ್ವಹಣೆ ಮಾಡ್ಕೊಂಡಿದ್ದಾರೆ. ತೋಟವನ್ನು ನೋಡ್ಬೋದು ಸ್ನೇಹಿತರೆ. ವಿಶ್ವಾಸ ಒಂದು ತೆಂಗು ಮತ್ತು ಅಡಿಕೆ ಕೃಷಿಯ ಒಂದು ಬಾಳೆ ಕೃಷಿಯ ಒಂದು ತೋಟ. ಇದರಲ್ಲಿ ಡ್ರಿಪ್ ಸಿಸ್ಟಮನ್ನು ಅವರು ಅಳವಡಿಸಿದ್ದಾರೆ. ಒಳ್ಳೆಯ ರೀತಿ ನಿರ್ವಹಣೆ ಮಾಡ್ಕೊಂಡು ನೋಡ್ಬೋದು. ಒಳ್ಳೆಯ ರೀತಿ ಮಳೆ ಬಂದಿದೆ ನೋಡ್ಬೋದು. ಇದು ನಮ್ಮ ಪವರ್ ಸೆಟಪ್ ಬೇಸ್ಮೆಂಟ್ ಕೊಡೋದಾದರೆ ನೀವು ನಮಗೆ ಲುಮಿನಾಸ್ ಕಂಪನಿಯ 60 Hನ ಬ್ಯಾಟ್ರಿನ ಫಿಟ್ ಮಾಡಿದ್ದೇವೆ. 80 Hನ ಬ್ಯಾಟ್ರಿ, 60 ಮಂತ್ ವಾರಂಟಿ ಇದೆ. ಸೋಲಾರ್ ಪ್ಯಾನಲ್ 110 ವ್ಯಾಟಿನ ಸೋಲಾರ್ ಪ್ಯಾನಲ್. ಇದು 25 ವರ್ಷಗಳ ವಾರಂಟಿ ಇದೆ, ಒಕ್ಕುಮೆನ್ಸ್ ವಾರಂಟಿ ಇರ್ತದೆ ಕಂಪನಿ ಕಡೆಯಿಂದ. ಇದರಲ್ಲಿ ಸ್ಟಾರ್ಟರ್ ಬಾಕ್ಸ್ ಬರುತ್ತೆ ನೋಡಿ, 3 ಫೇಸ್ ಸ್ಟಾರ್ಟರ್ ಬಾಕ್ಸ್, ಅದರಲ್ಲಿ ನಾವು ಇನ್ಬಿಲ್ಟ್ ಮಾಡಿ ಕೊಟ್ಟಿದ್ದೇವೆ. ಒಳ್ಳೆಯ ಒಂದು ಪ್ರೊಟೆಕ್ಟೆಡ್ ಆಗಿದೆ ನೋಡ್ಬೋದು. ಒಳಗಡೆ ನಿಮ್ಮ ಪವರ್ ಸಿಸ್ಟಮನ್ನು ಎಕ್ಸ್ಪ್ಲೇನ್ ಕೊಡ್ತೇನೆ. ಇದೊಂದು ಹೆವಿ ಕ್ವಾಲಿಟಿ ಒಂದು ಫೆನ್ಸ್ ಎನರ್ಜೈಸರ್, 4000 ಮಿಲಿ ಆ್ಯಮ್ಸಿನ 4 ಆ್ಯಮ್ಸ್ ಎನರ್ಜೈಸರ್ ಇದು ನೋಡ್ಬೋದು. ಬ್ಯಾಟ್ರಿ ಲುಮಿನಾಸ್ ಕಂಪನಿ 80 H ಬ್ಯಾಟ್ರಿ, 60 ಮಂತ್ ವಾರಂಟಿ ಇದೆ. ಈಗ ಚಾರ್ಜಿಂಗ್ ಕಂಟ್ರೋಲನ್ನು ಸಹ ಫಿಟ್ ಮಾಡಿದ್ದೇವೆ. ಫೆನ್ಸ್ ನೋಡ್ಬೋದು ಕನೆಕ್ಟ್ ಆಗಿದೆ, ಕೆಂಪು ರೆಡ್ ಮಾರ್ಕಿಂಗ್ ಫೆನ್ಸ್ ಇದು. ಹಾಗೆಯೇ ಬ್ಲ್ಯಾಕ್ ಅನ್ನೋದು ಅರ್ತಿ ಕನೆಕ್ಟ್ ಆಗಿದೆ. ಸೋಲಾರ್ ಇಲ್ಲಿ ಸ್ವಿಚ್ ಸಿಸ್ಟಮ್, ಸಪ್ರೇಟ್ ಸ್ವಿಚ್ ಸಿಸ್ಟಮ್ ಮಾಡಿಕೊಟ್ಟಿದೆ. ಯಾಕಂದರೆ ಒಂದು ಫೆನ್ಸಿಗೆ ಹಾಗೆ ಇನ್ನೊಂದು ಲೈಟಿಗಿರುತ್ತೆ ನೋಡ್ಬೋದು. ಲೈಟ್ ಪ್ರೆಸ್ ಮಾಡಿ ನೋಡಿ, ಲೈಟ್ ಆನ್ ಆಗುತ್ತೆ, ಕಾಣಿಸ್ಬೋದು. ಹಾಗೆ ಇದು ಫೆನ್ಸಿಗಿರುತ್ತೆ, ರೆಡ್ ಮಾರ್ಕಿಂಗ್ ಇರೋದು ಫೆನ್ಸಿಗೆ ಇದು ನೋಡಿ. ಫೆನ್ಸ್ ಆನ್ ಆಗುತ್ತೆ, ಹಾಗೆ ವೋಲ್ಟೇಜ್ ಸಹ ಶೋ ಮಾಡುತ್ತೆ, ಕಾಣಿಸ್ಬೋದು ನಿಮಗೆ. ಸಾಮಾನ್ಯವಾಗಿ ಸೋಲಾರ್ ಪಿಟ್ಟರ್ಗೆ ಚಾರ್ಜ್ ಕಂಟ್ರೋಲ್ ಫಿಟ್ ಮಾಡೋದ್ರ ಬಗ್ಗೆ ಗೊಂದಲ ಇರುತ್ತೆ. ಅದು ನಿಮಗೆ ಈಗ ನಿವಾರಿಸಲಿಕ್ಕಿದ್ದೇನೆ ಸ್ನೇಹಿತರೆ. ಚಾರ್ಜ್ ಕಂಟ್ರೋಲ್ ನೋಡ್ಬೋದು. ಲೋಡನ್ನು ಫಸ್ಟ್ ಕನೆಕ್ಟ್ ಮಾಡಬೇಕು. ಲೋಡ್ ನೋಡಿ ಲೈಟ್ ಇದೆ, ಇದು ಪ್ಲಸ್, ಇದು ರೆಡ್ ಪ್ಲಸ್ ಆಗಿದೆ. ಪ್ಲಸ್ ಅನ್ನೋದು ನೋಡಿ ಸ್ವಿಚ್ಚಿನ, ನಮ್ಮ ಸ್ವಿಚ್ ಬಾಕ್ಸಿನ ಒಂದು ಸೆಟಪ್ಪಿಗೆ ಕನೆಕ್ಟ್ ಆಗಿರುತ್ತೆ ನೋಡ್ಬೋದು. ಹಾಗೆಯೇ ಮೈನಸ್ ಅನ್ನೋದು ಸಹ ಅದು ಸ್ವಿಚ್ ಬಾಕ್ಸ್ ಕನೆಕ್ಷನ್ ಆಗಿರುತ್ತೆ ನೋಡ್ಬೋದು, ಡಬಲ್ ಕನೆಕ್ಷನ್. ಹಾಗೆಯೇ ಎರಡನೇ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ಪ್ಲಸ್ ನೋಡಿ 2.5 mm ಎಲೆಕ್ಟ್ರಿಕ್ ವೈರ್ ಪ್ಲಸ್, ರೆಡ್ ಪ್ಲಸ್ ಆಗಿದೆ, ಅದು ಪ್ಲಸ್ಸಿಗೆ ಕನೆಕ್ಟ್ ಮಾಡೋದು ನೋಡ್ಬೋದು. ಹಾಗೆ ಮೈನಸ್ ಅನ್ನೋದು ಬ್ಲ್ಯಾಕ್ ಆಗಿರುತ್ತೆ, ಅದು ಬ್ಲ್ಯಾಕಿಗೆ ಕನೆಕ್ಟ್ ಮಾಡಿದ್ದೇವೆ ನೋಡ್ಬೋದು. ನಿಮಗೆ ಕನೆಕ್ಟ್ ಮಾಡಿದ್ದೇವೆ. ಹಾಗೆ ನಿಮಗೆ ಫೈನಲ್ ಆಗಿ ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಬೇಕು. ಸೋಲಾರ್ ಪ್ಯಾನಲ್ ಪ್ಲಸ್ ನೋಡಿ ಪ್ಲಸ್ಸಿಗೆ ಕನೆಕ್ಟ್ ಆಗಿರುತ್ತೆ, ಮೇಲ್ಗಡೆ ಸಹ ಅದು ಪ್ಲಸ್ಸಿಗೆ ಕನೆಕ್ಟ್ ಆಗಿದೆ, ಕಾಣಿಸ್ಬೋದು. ಹಾಗೆಯೇ ಮೈನಸ್ ಅನ್ನೋದು ಬ್ಲ್ಯಾಕ್ ಆಗಿದೆ, ಅದು ಬ್ಲ್ಯಾಕಿಗೆ ಕನೆಕ್ಟ್ ಮಾಡಬೇಕು ನೋಡಿ. ಹೀಗೆ ಬಂದು ಕೆಳಗಿಂದ ಬಂದಿದೆ ನೋಡ್ಬೋದು. ಹೀಗೆ ಬಂದು ನೋಡಿ ಬ್ಲ್ಯಾಕ್ ಕನೆಕ್ಟ್ ಆಗಿರುತ್ತೆ ನೋಡ್ಬೋದು. ಎಷ್ಟೊಂದು ಲೈಟ್ ಸಿಸ್ಟಮ್ ಮಾಡಿದೆ, ಯಾಕಂದರೆ ಆ ಕಡೆ ಒಂದು ಕ್ಯಾಮರಾ ಸಿಸ್ಟಮ್ ಇದೆ. ಆ ಕ್ಯಾಮರಾಕ್ಕೆ ಫೋಕಸ್ ಬರಲಿಕ್ಕೆ ಒಂದು ಲೈಟನ್ನ ಎಕ್ಸ್ಟ್ರಾ ಆಗಿ ಫಿಟ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆಯೇ ಕನೆಕ್ಷನ್ ಬಗ್ಗೆ ನೋಡಿ, ಅರ್ಥನು ಬ್ಲ್ಯಾಕ್ ಆಗಿರುತ್ತೆ. ಇಲ್ಲಿ ನೋಡಿ ಇಂಡಿಕೇಷನ್ ಬಗ್ಗೆ ಹೇಳುವುದಾದರೆ ಸೋಲಾರ್ ಬ್ಲಿಂಕ್ ಬರ್ತಾ ಇರ್ತದೆ ನೋಡ್ಬೋದು, ಸೋಲಾರ್ ಬರ್ತದೆ ಅಂತ ಇದು ಅರ್ಥ. ಹಾಗೆಯೇ ಬ್ಯಾಟ್ರಿ ನೋಡ್ಬೋದು ಗ್ರೀನ್ ಇದೆ ನೋಡ್ಬೋದು. ಗ್ರೀನ್ ಇದ್ದರೆ ಬ್ಯಾಟ್ರಿ ಫುಲ್ ಚಾರ್ಜ್ ಇದೆ ಅಂತ ಹೇಳಿ ಮೀನಿಂಗ್ ಆಗುತ್ತೆ ನೋಡ್ಬೋದು. ಇದು ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಬಗ್ಗೆ ಇರುವಂಥ ಇನ್ಸ್ಟಾಲೇಷನ್ ಮಾಹಿತಿ ಆಗಿದೆ. ಇದನ್ನು ನೋಡ್ಬೋದು, ರೆಡ್ ಅನ್ನೋದು ಒಂದೇ ಲೈನ್ ಕನೆಕ್ಟ್ ಆಗುತ್ತೆ ನೋಡಿ. ಅರ್ಥ ಅನ್ನೋದು ಹೀಗೆ ಬಂದಿದೆ ನೋಡ್ಬೋದು, ಹೊರಗಡೆ ಕನೆಕ್ಷನ್ ನೋಡ್ಬೋದು. ಹೀಗೆ ಬಂದು ನೋಡಿ, ಇಲ್ಲಿ ಅರ್ಥಿಂಗಿಗೆ ಅರ್ಥಿಗೆ ಕನೆಕ್ಟ್ ಆಗುತ್ತೆ. ಇದು ಉಪ್ಪು ಮತ್ತು ಮಸಿಯನ್ನು ಮಿಶ್ರ ಮಾಡಿರುವಂಥ ಹೆವಿ ಅರ್ಥಿಂಗ್. ಅದು ಬೇರೆ ಸೆಕೆಂಡ್ ಲೈನಿಗೆ ಕನೆಕ್ಟ್ ಆಗುತ್ತೆ. ಫೆನ್ಸ್ ಒಂದು ಫಸ್ಟಿಗೆ ಕನೆಕ್ಟ್ ಆಗುತ್ತೆ ನೋಡ್ಬೋದು. ಫೆನ್ಸ್ ಒಂದು 1ರಿಂದ 3ಕ್ಕೆ ಕನೆಕ್ಟ್ ಆಗುತ್ತೆ, 3ರಿಂದ 4 ಕನೆಕ್ಟ್ ಮಾಡಿ, 4ರಿಂದ 5ಕ್ಕೆ ಕನೆಕ್ಟ್ ಮಾಡಿದ್ದೇವೆ. 5 ಲೈನ್ ಫೆನ್ಸಿಂಗ್ ನೋಡ್ಬೋದು. ಹಾಗೆ ಟೈಟರ್ನಲ್ಲಿ ಫಿಟ್ ಮಾಡಿದೆ ನೋಡ್ಬೋದು. ಟೈಟರ್ನಲ್ ಫಿಟ್ಟಿಂಗ್ ಸಹ ನಾನು ತುಂಬ ಬಾರಿ ಹಿಂದೆ ಅಪ್ಲೋಡ್ ಮಾಡಿದೆ ಯೂಟ್ಯೂಬಲ್ಲಿ, ನೋಡಿ ಆರಾಮಾಗಿ ಕಲ್ತ್ಕೊಳ್ಬೋದು. ಈ ಒಂದು ವರ್ಕ್ಗಳು ನಮ್ಮ ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಗುರುಕಿರಣ್ ಮತ್ತು ಫೆನ್ಸ್ ವರ್ಕ್ ಎಕ್ಸ್ಪರ್ಟ್ ವಿನಯರ ಟೀಮಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು. ಬಾಳೆ ಕೃಷಿ ಹಾಗೆಯೇ ತೆಂಗಿನ ಕೃಷಿ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡಿದ್ದಾರೆ. ಸೋಲಾರ್ ಪ್ಯಾನಲ್ ನೋಡ್ಬೋದು ಫಿಟ್ ಮಾಡಿರುವಂಥದ್ದು. ವೆಲ್ಡರ್ ನಮಗೆ ಒಳ್ಳೆ ರೀತಿಯಲ್ಲಿ ವೆಲ್ಡಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೋಲಾರ್ ಪ್ಯಾನಲ್ ಕಾಂಕ್ರೀಟ್ ಇನ್ಬಿಲ್ಟ್ ಮಾಡಿದ್ದಾರೆ ನೋಡ್ಬೋದು. ಕಲ್ಲು ಮೇಲೆ ಹೀಗೆ ಇಟ್ಟು ಹೈಟ್ ಮಾಡಿರುವಂಥದ್ದು. ಅದು ಕಾರ್ನರ್ಗಳನ್ನು ಒಳ್ಳೆ ರೀತಿ ಟ್ಯಾಗ್ ಮಾಡಿದೆ ನಮ್ಮ ಫೆನ್ಸ್ ಫೀಲ್ಡ್ ಸಿವಿಲ್ ಎಕ್ಸ್ಪರ್ಟ್ ಪೆಂಟ್ ವರ್ಕ್ ಎಕ್ಸ್ಪರ್ಟ್ ಒಳ್ಳೆ ರೀತಿ ಟ್ಯಾಗ್ ಮಾಡಿದೆ ನೋಡ್ಬೋದು. ಇಲ್ಲಿ ಇನ್ಸುಲೇಟರ್ ಕಂಬದ ಮೂಲೆಗೆ ಇರೋದಿಲ್ಲ, ಯಾಕಂದರೆ ಆಲ್ರೆಡಿ ಇದನ್ನು ಮುಳ್ಳು ತಂತಿನ ವಿಶ್ವಾಸ ಮಾಡ್ಕೊಂಡಿದ್ದಾರೆ ಹಿಂದೆ, ಒಂದು 3 ವರ್ಷ ಹಿಂದೆ. ಎರಡನೇ ನಾವು ಇದಕ್ಕೆ ಸೋಲಾರ್ ತಂತಿ ಹೇಳ್ಕೊಟ್ಟಿದ್ದರಿಂದ ಇನ್ಸುಲೇಟರ್ಗಳು ಫ್ಲ್ಯಾಟಲ್ಲೇ ಇರುತ್ತೆ, ಬಟ್ ಅದು ಮೂಲೆಯಲ್ಲಿ ಬಂದರೆ ಉತ್ತಮ ನೋಡ್ಬೋದು. ಇದು ಪ್ರತಿಯೊಂದು ಇನ್ಸುಲೇಟರ್ ನಮ್ಮಲ್ಲಿ ಇದು ಡಬಲ್ ರೀಲ್ ಇನ್ಸುಲೇಟರ್ ಹೆವಿ ಕ್ವಾಲಿಟಿ. ಇದು ಒಂದು ಪೀಸಿಗೆ 17 ರೂಪಾಯಿವರೆಗಿದೆ. ಇದು ಈ ಒಂದು ಕ್ವಾಂಟಲ್ ಸಾಮಾನು ಒಂದು 2100 ಪೀಸ್ ಇನ್ಸುಲೇಟರ್ಗೆ ಯೂಸ್ ಆಗಿದೆ. ಒಂದು 375 ಕಂಬದಲ್ಲಿ ಮಾಡಿರುವಂಥ ಕಾಂಟ್ರಾಕ್ಟ್ ಇದು. ಟೋಟಲ್ ಓವರಾಲ್ ಕಾಸ್ಟ್ ಬರಲಿಕ್ಕೆ 1,25,000ದಲ್ಲಿ ಫಿನಿಶ್ ಆಗಿದೆ. ಬ್ಯಾಟ್ರಿ ಸೆಟಪ್ ಹಾಗೆಯೇ ತಂತಿ ಟಾಟಾ ತಂತಿನ ಯೂಸ್ ಮಾಡಿ 2 mm ತಂತಿ ನೋಡ್ಬೋದು, ಟಾಟಾ ವಯರ್. ಇದು 1 kgಗೆ ಫಸ್ಟ್ ಕ್ವಾಲಿಟಿ 160 ರೂಪಾಯಿವರೆಗಿದೆ.
ಸೆಕೆಂಡ್ ಕ್ವಾಲಿಟಿ 124 125 ಇದೆ. ಇದು ಯೂಸ್ ಮಾಡಿದ ಫಸ್ಟ್ ಕ್ವಾಲಿಟಿ ತಂತಿ ನೋಡ್ಬೋದು, ಟಾಟಾ ತಂತಿ ನೋಡಿ. ಇದಕ್ಕೆ ಸ್ಟ್ರೈಟ್ ಹೀಗೆ ಹೋಗುತ್ತೆ, ಆಯತಾಕಾರದ ಒಂದು ಲ್ಯಾಂಡ್ ಇದು. ಆ ಕಡೆ ಮತ್ತು ಈ ಕಡೆ ಸೇಮ್ ಟೈಪ್ ಇರುತ್ತೆ, ನಿಮಗೆ ಕಾಣಿಸ್ಬೋದು. ನಮ್ಮ ವಿಶ್ವಾಸ ಒಳ್ಳೆಯದಲ್ಲಿ ಇದನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದೊಂದೊಂದು ರೀತಿಯ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು. ಇಲ್ಲಿ ನೋಡಿ, ಆ ಕಡೆಯಿಂದ ಸಾಮಾನ್ಯ ಒಂದು 80 ಕಂಬಗಳಿಂದ ತಂತಿ ಪಾಸಾಗುತ್ತೆ. ಮುಳು ತಂತಿ ಒಳಗಡೆ ತಂತಿ ಪಾಸಾಗುವಾಗ ಸ್ವಲ್ಪ ಸರಾಗವಾಗಿ ಬರೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆ ಟೈಮಲ್ಲಿ ಇದರ ಮಧ್ಯೆ ನಾವೇನು ಮಾಡ್ಬೋದು, ಕಟ್ಗಳನ್ನು ಮಾಡ್ಕೊಳ್ತೇವೆ ನೋಡಿ. ಆ ಕಡೆಗೂ ಹಾಗೆ ಕಟ್ಗಳು ಬರುತ್ತೆ. ಈ ಕಾರ್ನರ್ ನೋಡ್ಬೋದು, ಈ ಕಡೆ ಕಾರ್ನರ್ ಕಟ್ ಏನಾದರೂ ಇಲ್ಲಿ ಲಿಂಕ್ ಕೊಡ್ತೇವೆ ನೋಡ್ಬೋದು. 2 ಕಾರ್ನರ್ ಕಟ್ಬಿಟ್ಟು ನಾವು 2 ಲೈನ್ಗಳನ್ನು ಇನ್ಸರ್ಟ್ ಮಾಡ್ತೇವೆ. ಲಿಂಕ್ ನೋಡಿ, ಸೇಮ್ ಲಿಂಕ್ ಇರುತ್ತೆ. 1ರಿಂದ 1ಕ್ಕೆ, 2ರಿಂದ 2ಕ್ಕೆ, 3ರಿಂದ 3, 4ರಿಂದ 4, 5 ಸೇಮ್ ಲಿಂಕಿಂಗ್ ಇರುತ್ತೆ. ಇದೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನೋಡೋದು. ಈ ಒಂದು ಅಡ್ಜಸ್ಟ್ಮೆಂಟ್ಗಳನ್ನು ಫೆನ್ಸ್ ಸಿವಿಲ್ ಎಕ್ಸ್ಪರ್ಟ್ ಗುರುಕಿರಣ್ ಮತ್ತು ಫೆನ್ಸ್ ವರ್ಕ್ಸ್ ಎಕ್ಸ್ಪರ್ಟ್ ವಿನಯ್ ಅವರ ಟೀಮಲ್ಲಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ. ಅಂದರೆ ಇದು ಸಾಮಾನ್ಯ 375 ಕಂಬದಲ್ಲಿ ಇದೇ ಥರ ಒಂದು 5 ಥರದಲ್ಲಿ ಈ ಥರ ಕಟ್ಟಿಂಗೆಲ್ಲ ಬರುತ್ತೆ. ಅಂದರೆ ಒಂದು ಮುಳ್ಳು ತಂತಿ ಒಳಗಡೆ ಎಳೆಯುವಾಗ ಒಂದು 80 ಕಂಬದವರೆಗೆ ಎಳಿಬೋದು. ಅನಂತರ ಟೈಟ್ ಬರುತ್ತೆ ತಂತಿ ಅನ್ನೋದು. ಆವಾಗ ಈ ಥರ ಕಟ್ಗಳನ್ನು ಮಾಡಿಕೊಡ್ತೇವೆ ಕಾರ್ನರಲ್ಲಿ ನೋಡ್ಬೋದು. ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು ನಿಮಗೆ. ಸ್ನೇಹಿತರೆ, ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಶಾಕ್ ಎಂಟ್ರೆನ್ಸ್ ಗೇಟನ್ನು ಮಾಡೋದು ನೋಡ್ಬೋದು. ಇದೊಂದು ಸಾಮಾನ್ಯ ಒಂದು ಟಾಟಾ ಶೀಟಲ್ಲಿ ವಿಶ್ವಾಸ ಮಾಡಿಕೊಂಡ ಒಂದು ಗೇಟ್ ಇದು ನೋಡ್ಬೋದು. ಇದಕ್ಕೆ ನಾವು ವೆಲ್ಡಿಂಗ್ ಮುಖಾಂತರವಾಗಿ ವೆಲ್ಡಿಂಗ್ ಮಾಡಿಕೊಡ್ತೀವಿ ನಮಗೆ ಒಳ್ಳೆ ರೀತಿಯಲ್ಲಿ. ಕಾರ್ನರ್ ಕಟ್ಬಿಟ್ಟು ನಾವು ಇದಕ್ಕೆ ಸಹ ಮೇಲ್ಗಡೆ ಸಹ ಶಾಕ್ ಕೊಟ್ಟಿದ್ದೀವಿ ನೋಡ್ಬೋದು. ಇಲ್ಲಿ ಗೇಟಿಗೆ ಶಾಕ್ ಹೊಡೆಯೋದಿಲ್ಲ. ಫೆನ್ಸಲ್ಲಿ ಶಾಕ್ ಬರುತ್ತೆ. ಯಾರೇ ಕಳ್ಳರದು ಗೇಟ್ ಹತ್ತಲಿಕ್ಕೆ ಬಂದವಾಗ ಅದು ಅವರಿಗೆ ಶಾಕ್ ಹೊಡೆಯುತ್ತೆ. ಕನೆಕ್ಷನ್ ನೋಡಿ, ಫೇಸನ್ನು ಕನೆಕ್ಷನ್ ಕೊಟ್ಟಿದ್ದೇವೆ ನೋಡ್ಬೋದು. 2 ಲೈನ್ಗಳನ್ನು ಆ್ಯಂಗ್ಲರ್ ಪಟ್ಟಿನ ಇದಕ್ಕೆ ವೆಲ್ಡ್ ಮಾಡೋದು ನೋಡ್ಬೋದು, ಸ್ಪೆಷಲ್ ಅಡ್ಜಸ್ಟ್ಮೆಂಟ್. ಹಾಗೆಯೇ ಈ ಕಡೆ ಸಹ ನಾವು ನೋಡ್ಬೋದು ಕನೆಕ್ಷನ್ ಕೊಟ್ಟಿರುವಂಥದ್ದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು. ಇದೊಂದು ಶಾಕ್ ಎಂಟ್ರೆನ್ಸ್ ಗೇಟಲ್ಲಿ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್. ಇದೊಂದು ಗೇಟ್ ಆಲ್ರೆಡಿ ಗೇಟ್ ಮಾಡಿದಿದ್ರೆ ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಮೊದಲೇ ಗೇಟ್ಗಳನ್ನು ನಮ್ಮ ವಿಶ್ವಾಸಿಗರು ಬಿಲ್ಡ್ ಮಾಡಿದ್ರೆ ಆವಾಗ ಈ ಥರ ಒಂದು ಅಡ್ಜಸ್ಟ್ಮೆಂಟನ್ನು ಆರಾಮಾಗಿ ಮಾಡ್ಕೊಡ್ಬೋದು. ಒಂದು ವೆಲ್ಡಿಂಗನ್ನು ವೆಲ್ಡರ್ ಬಂದು ಮಾಡಿಕೊಡ್ಬೇಕಾಗತ್ತೆ. ಈ ಕನೆಕ್ಷನ್ ನಾವು ನಿಮಗೆ ರೆಡಿ ಮಾಡಿ ಕೊಡ್ತೇವೆ ನೋಡ್ಬೋದು. ಒಳ್ಳೆ ರೀತಿ ಒಂದು ಅಡ್ಜಸ್ಟ್ಮೆಂಟ್ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಗ್ರೀನರಿ ಟಚ್ ಆಗಿದೆ, ಅಂದರೆ ಈ ಹುಲ್ಲುಗಳು ಇದಕ್ಕೆ ಟಚ್ ಆಗಿದೆ. ಹಾಗೆ ಇದು ಆಗುತ್ತೆ, ಪಟ್ ಶಬ್ದ ಬರ್ತಾ ಇರುತ್ತೆ ನೋಡ್ಬೋದು. ಸ್ವಲ್ಪ ಪವರ್ ಲಾಸ್ ಇರುತ್ತೆ. ಇದನ್ನು ಸ್ವಲ್ಪ ರಿಮೂವ್ ಮಾಡಿಕೊಂಡ್ರೆ ತುಂಬಾ ಶಾಕ್ ಬರುತ್ತೆ, ಶಬ್ದ ಕೇಳಿಸ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು. ಮೇಲಿನ 2 ಲೈನ್ಗಳನ್ನು ಒಂದೇ ಕಾರ್ನರ್ ಮುಖಾಂತರ ಪಾಸ್ ಮಾಡಿದ್ದೇವೆ. ಆ ಕಡೆಯಿಂದ ಬಂದಿರುವಂಥ ತಂತಿಗಳು ಈ ಕಡೆಗೆ ಒಂದೇ ಕಾರ್ನರ್ ಮುಖಾಂತರವಾಗಿ ಪಾಸ್ ಮಾಡಿದ್ದೇವೆ. ಹಾಗೆ ಕೆಳಗಡೆ 3 ಲೈನ್ಗಳನ್ನು ಸಪ್ರೇಟ್ ಕಾರ್ನರಲ್ಲಿ ಪಾಸ್ ಮಾಡಿದೆ. ಯಾಕಂತ ಹೇಳಿದರೆ ಈ ಥರ ಆಧಾರಗಳನ್ನು ಕೊಟ್ಟಿರುವ ಕಂಬಗಳನ್ನು ಅಲ್ಲಿ ಒಂದೇ ಕಾರ್ನರ್ ಪಾಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ 2 ಕಾರ್ನರ್ಗಳನ್ನು ಇನ್ಬಿಲ್ಡ್ ಮಾಡಿದ್ದೇವೆ. ಲೈನ್ ಇಂಟರ್ಸೆಕ್ಟ್ ನೋಡ್ಬೋದು, ಕನೆಕ್ಟ್ ಕೊಟ್ಟಿರುವಂಥದ್ದು. ಇದೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು. ಆ ಕಡೆ ಸಹ ಅದೇ ಥರದಲ್ಲಿ ಮಾಡಿರುವಂಥದ್ದು ನೋಡ್ಬೋದು. ಸ್ನೇಹಿತರೆ, ಟೈಟನ್ ವೀಲ್ ಫಿಟ್ ಮಾಡಿರುವಂಥದ್ದು. ಟೈಟನ್ ವೀಲ್ನ ಸಹ ಫಿಟ್ ಮಾಡೋದು ಹೇಗಂತ ತುಂಬ ಬಾರಿ ಯೂಟ್ಯೂಬನ್ನು ಅಪ್ಲೋಡ್ ಮಾಡೋದು ನೋಡಿ ನೀವು ಆರಾಮಾಗಿ ಕಲ್ತ್ಕೊಳ್ಬೋದು. ಒಂಥರ ಆಯತಾಕಾರದ ಒಂದು ಲ್ಯಾಂಡ್, ಒಂಥರ ಆಯತಾಕಾರ ಆಗಿದೆ ನೋಡ್ಬೋದು ಸರೌಂಡಿಂಗಲ್ಲಿ. ನೋಡಿ, ಇಲ್ಲಿ ಒಂದು ಕನೆಕ್ಷನ್ ನೋಡ್ಬೋದು, ಸ್ಪೆಷಲ್ ಅಡ್ಜಸ್ಟ್ಮೆಂಟ್. ಅಲ್ಲಿಂದ ಸಾಮಾನ್ಯ ಒಂದು 60 ಕಂಬದ ಪಾಸಿಂಗ್ ಆಗುತ್ತೆ ಮುಳು ತಂತಿಯಲ್ಲಿ. ಅದು ಲೈನ್ ಸರಾಗವಾಗಿ ಬರುವುದಿಲ್ಲ. ಹಾಗೆ ಈ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದು ನೋಡ್ಬೋದು. 2 ಕಾರ್ನರ್ಗಳನ್ನು ಕಟ್ಬಿಟ್ಟು ಲಿಂಕ್ ಕೊಟ್ಟಿರುವಂಥದ್ದು ನೋಡ್ಬೋದು. ಆಚೆ ಕಡೆಗೆ ಲಿಂಕ್ ಇರುತ್ತೆ, ಕಾಣಿಸ್ಬೋದು ನೋಡಿ. ಈಚೆ ಕಡೆ ನಾವು ಅದಕ್ಕೆ ಲಿಂಕ್ ಕೊಟ್ಟಿರುವಂಥದ್ದು. ಇದು ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್. ಅಂದರೆ ಕಂಬಗಳು ತುಂಬ ಡಿಸ್ಟೆನ್ಸ್ ಲಾಂಗ್ ಇರುವಾಗ ತಂತಿಯನ್ನು ಸರಾಗವಾಗಿ ಬರುವುದಿಲ್ಲ. ಯಾಕಂದರೆ ಮುಳು ತಂತಿ ಒಳಗಡೆ ಎಳೆಯೋದ್ರಿಂದ, ಸೌರ ಮತ್ತು ಮುಳು ತಂತಿ ಮಿಶ್ರ ಬೇಲಿ ಆದ್ದರಿಂದ ತಂತಿ ಸರಾಗವಾಗಿ ಬರುವುದಿಲ್ಲ. ಆವಾಗ ಈ ಥರ ಒಂದು 50 ಕಂಬಕ್ಕೆ ಈ ಥರ ಒಂದು ಕಟ್ಗಳನ್ನು ಮಾಡ್ಕೊಳ್ತೇವೆ ನೋಡ್ಬೋದು. ಇದರಿಂದ ಶಾಕು ಒಳ್ಳೆಯ ಬರುತ್ತೆ ಮತ್ತು ನಡೆಯೋದಕ್ಕೆ ಸರಾಗವಾಗುತ್ತೆ ನೋಡ್ಬೋದು. ಕನೆಕ್ಷನ್ ಕೊಟ್ಟದ್ದು ನೋಡ್ಬೋದು. ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಸ್ನೇಹಿತರೆ. ಇಲ್ಲೊಂದು ಆ ಕಡೆ ಒಂದು ಮೇಯ್ನ್ ಕಂಬ, ಅದು ಜಸ್ಟ್ ಏನು ಬ್ರೇಕ್ ಆಗಿದೆ ನೋಡಿ, ಮುರಿದೋಗಿದೆ. ಹಾಗೆ ಈ ಥರ ಒಂದು ಅಡಿಷ್ನಲ್ ಕಂಬವನ್ನು ಇನ್ಬಿಲ್ಟ್ ಮಾಡಿರುವಂಥದ್ದು. ಅದಕ್ಕೆ ಮತ್ತೆ ತಂತಿ ಮುಖಾಂತರವಾಗಿ ಟ್ಯಾಗ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಬ್ರೇಕ್ ಆಗಿದೆ ಅಂದರೆ ಮುರಿದೋಗಿದೆ ಕಂಬ. ಹಾಗೆ ಸ್ಟೇ ಕೊಟ್ಟಿರುವಂಥದ್ದು ನೋಡ್ಬೋದು. ಯಾಕಂತೇಳಿ ಮುಳ್ಳು ತಂತಿ ಆಲ್ರೆಡಿ ಅವರು ಇನ್ಬಿಲ್ಟ್ ಮಾಡ್ಕೊಂಡಿದ್ದಾರೆ. ಮುಳ್ಳು ತಂತಿನ 2 ವರ್ಷದಿಂದ ಇನ್ಬಿಲ್ಟ್ ಮಾಡ್ಕೊಂಡಿದ್ದಾರೆ. ಸೋಲಾರ್ ತಂತಿನ ನಾವು 1 ವರ್ಷದಿಂದ ನಾವು ಮಾಡಿಕೊಟ್ಟಿರುವಂಥದ್ದು. ಆವಾಗ ಆ ಕಂಬನ ತೆಗೆದು ಕಂಬವನ್ನು ಅದು ರಿಮೂವ್ ಮಾಡಿ ಇನ್ನೊಂದು ಕಂಬ ನೋಡು ತುಂಬ ಟೈಮ್ ಆಗುತ್ತೆ ಅಂತ ಲೇಬರ್ ಕಾಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ನ ಮಾಡಿದ್ದೇವೆ ನೋಡ್ಬೋದು. ಅವರು ಹಿಂದೆ ಬಿಲ್ಡ್ ಮಾಡುವಾಗ ಈ ಥರ ಆಧಾರಗಳನ್ನು ಕೊಡ್ತಾರೆ ಒಂದು 50 ಕಂಬಕ್ಕೆ. ಆವಾಗ ಆ ತಂತಿ ನಮ್ಮ ಪ್ರಧಾನ ತಂತಿಗೆ ತಾಗ್ತದೆ, ಸೋಲಾರ್ ತಂತಿಗೆ. ಆವಾಗ ಈ ಥರ ಇನ್ಸುಲೇಟರ್ನ ಎಷ್ಟರವಾಗಿ ಟ್ಯಾಗ್ ಮಾಡ್ತೇವೆ ನೋಡ್ಬೋದು. ತಂತಿ ತಾಗುವಂಥ ಪ್ಲೇಸ್ಗಳಿಗೆ ಈ ಥರ ಇನ್ಸುಲೇಟರ್ಗಳನ್ನು ಎಷ್ಟೋ ನಾವು ಈ ಥರ ಕಟ್ತೇವೆ ನೋಡ್ಬೋದು. ಇದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಕಾಣಿಸ್ಬೋದು ನಿಮಗೆ. ಇದೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್.
ರೀತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ಜನ ತಿಳಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.